ಸಂಧಿಗರ್ಭ ಸಂಧಿಯ ಒಂದು ಉದಾಹರಣವನ್ನು ಈಗ ನೋಡೋಣ. ಸಕೃದ್ಭೋಜನ ಸಂಯುಕ್ತಾಃ ಹಿ ಉಪವಾಸೇ ಭವಿಷ್ಯತಃ ಅಕೃತ ಶ್ರಾದ್ದ ನಿಚಯಾ ಜಲಪಿಂಡೋದಕ ಕ್ರಿಯಾ ಅಂತ. ಇದು ಕೃಷ್ಣಾಮೃತ ಮಹಾರ್ಣವದ 179ನೆಯ ಶ್ಲೋಕ. ಶ್ಲೋಕ ಸಂಖ್ಯೆ ಕೆಲವು ಪಾಠಗಳಲ್ಲಿ 179 ಆಗಬಹುದು, ಅಥವಾ ಇನ್ನು ಕೆಲವು ಪಾಠಗಳಲ್ಲಿ 220. ಅಕೃತ ಶ್ರಾದ್ದ ನಿಚಯ ಜಲಪಿಂಡೋದಕ ಕ್ರಿಯಾ ಅಂತ ಅದನ್ನ ಸಮಸ್ತ ಪದ ಅಂತನೂ ಹೇಳ್ಬೋದು, ವ್ಯಸ್ತ ಪದ ಅಂತನೂ ಹೇಳ್ಬೋದು. ಅದಕ್ಕೆ ಅರ್ಥ ಉಪವಾಸದ ದಿವಸ ಯಾವುದೇ ಶ್ರಾದ್ದ ಮಾಡಬೇಡಿ, ಜಲಾಂಜಲಿ, ಪಿಂಡ ಪ್ರದಾನ, ತರ್ಪಣ ಇತ್ಯಾದಿಗಳನ್ನು ಕೂಡ ಮಾಡಬೇಡಿ. ಶ್ರಾದ್ದ, ಪಿಂಡ ಪ್ರದಾನ, ಜಲ ತರ್ಪಣ ಇತ್ಯಾದಿಗಳು ಇಲ್ಲದವರಾಗಿ, ಇತ್ಯಾದಿಗಳನ್ನು ಮಾಡಲ್ಪಡದ ಶ್ರಾದ್ದ, ಜಲತರ್ಪಣ ಇತ್ಯಾದಿಗಳುಳ್ಳವರಾಗಿ ಅಂತ ಕರ್ಮಣಿ ಪ್ರಯೋಗದಲ್ಲಿ ಆ ಸಂಧಿ ಇದೆ, ಆ ಶಬ್ದವಿದೆ. ಇದು ಸಮಸ್ತ ಪದ ಅಂತನೂ ಹೇಳ್ಬೋದು, ಅಥವಾ ವ್ಯಸ್ತ ಪದ ಅಂತನೂ ಹೇಳ್ಬಹುದು. ಅಕೃತ ಶ್ರಾದ್ದ ನಿಲಯಾಶ್ಚತೆ ಅಜಲ ಪಿಂಡೋದಕ ಕ್ರಿಯಾಶ್ಚ ಅಂತ ಕರ್ಮಧಾರೆಗಳ ಸಮಾಸ ಮಾಡಿದರೆ, ಎರಡು ವಿಶೇಷಣಗಳನ್ನು ಒಟ್ಟಿಗೆ ಸೇರಿಸಿ ಸಮಾಸ ಮಾಡಿದರೆ ಅದು ಸಮಸ್ತ ಪದ. ಅಥವಾ ಅಕೃತ ಶ್ರಾದ್ದ ನಿಚಯ ಒಂದು ಬೇರೆ ಪದ, ಅಜಲ ಪಿಂಡೋದಕ ಕ್ರಿಯಾ ಅಂತ ಇನ್ನೊಂದು ಶಬ್ದ. ಇವೆರಡೂ ಬೇರೆ ಬೇರೆ ಪದಗಳೇ. ಅವೆರಡರ ನಡುವೆ ಸಂಧಿ ಆದಾಗ ವಿಸರ್ಗಲೋಪವಾಗಿ ಅಕೃತ ಶ್ರಾದ್ದ ನಿಚಯ ಅಂತ ಆಗ್ತದೆ. ನಿಚಯ ಅನ್ನುವಲ್ಲಿನ ವಿಸರ್ಗ ಹೋಗಿಬಿಡ್ತದೆ, ನಿಚಯ. ಮುಂದೆ ಅಜಲ ಪಿಂಡೋದಕ ಕ್ರಿಯಾ ಅನ್ನುವಲ್ಲಿನ ಅನ್ನೋದು ಆ ಯದಲ್ಲಿ ಸೇರಿಕೊಂಡು ಅಕೃತ ಶ್ರಾದ್ದ ನಿಚಯ ಜಲಪಿಂಡೋದಕ ಕ್ರಿಯಾ ಅಂತ ಆಗ್ತದೆ. ಸಾಮಾನ್ಯವಾಗಿ ಪಾಣಿನಿಯ ವ್ಯಾಕರಣದ ನಿಯಮಗಳ ಪ್ರಕಾರ ಒಂದು ಸಂಧಿ ಆದ ಮೇಲೆ, ಅರ್ಥಾತ್ ಅಲ್ಲಿಗ ವಿಸರ್ಗ ಸಂಧಿ ಆಗಿದೆ, ವಿಸರ್ಗ ಲೋಪ ಸಂಧಿ ಆಗಿದೆ, ಅದಾದ್ಮೇಲೆ ಮತ್ತೊಂದು ಸವರ್ಣ ದೀರ್ಘ ಸಂಧಿಯನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೂ ಸಾರಸ್ವತ ವ್ಯಾಕರಣದಲ್ಲಿ ಈ ಥರದ್ದು ಒಂದು ಸಂಧಿಗರ್ಭ ಸಂಧಿಯ ಉಲ್ಲೇಖ ಇದೆ ಅಂತ ಬನ್ನಂಜ ಗೋವಿಂದಾಚಾರ್ಯ ಬರೀತಾರೆ. ಹಾಗಾಗಿ ಅಕೃತ ಶ್ರಾದ್ದ ನಿಚಯ ಅಜಲಪಿಂಡೋದಕ ಕ್ರಿಯಾ ಇವೆರಡು ಬೇರೆ ಬೇರೆ ಪದಗಳೇ ಸಂಧಿಯನ್ನು ಪಡೆದು ಅಕೃತ ಶ್ರಾದ್ದ ನಿಚಯ ಜಲಪಿಂಡೋದಕ ಕ್ರಿಯಾ ಅಂತ ಆಗ್ತವೆ. ಇಂಥ ಅನೇಕ ಉದಾಹರಣೆಗಳನ್ನು ನಾವು ನೋಡಬಹುದು ಬೇರೆ ಬೇರೆ ಕಡೆ. ಇದು ಒಂದು ಉದಾಹರಣೆ.